ಕಾರ್ಮಿಕರಿಗೆ ನ್ಯಾಯ ಕೊಡಿಸಿದ ಸಪ್ತಾಶ್ವ ಟಿವಿ. ಇದು ಸಪ್ತಾಶ್ವ ಟಿವಿ ಬಿಗ್ ಇಂಪ್ಯಾಕ್ಟ್. ಹಾಸನ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿತ್ತು. ಶುಂಠಿ ಕೆಲಸದ ನೆಪದಲ್ಲಿ 12ಕ್ಕೂ ಹೆಚ್ಚು ಕಾರ್ಮಿಕರನ್ನ ಅಕ್ರಮವಾಗಿ ಬಂಧಿಸಿ ಮಾನವೀಯತೆಯನ್ನೇ ಮೀರಿದ ಕ್ರೌರ್ಯ ತೋರಿಸಿರುವ ಪ್ರಕರಣ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಹೌದು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ತಾವರೆಹಳ್ಳಿ ಬಳಿ ಈ ಅಮಾನವೀಯ ಘಟನೆ ನಡೆದಿದೆ ಎಂದು ನಿನ್ನೆ ನಮ್ಮ ಸಪ್ತಾಶ್ವ ಟಿವಿಗೆ ಮಾಹಿತಿ ಬಂದಿತ್ತು. ತಕ್ಷಣ ನಾವು ಸುದ್ದಿ ಬಿತ್ತರಿಸುವ ಕೆಲಸ ಮಾಡಿದ್ವಿ. 1 ವರ್ಷದಿಂದಲೂ ಜೀತ ಪದ್ಧತಿಯಲ್ಲಿ ಕಾರ್ಮಿಕರನ್ನ ದುಡಿಸಿಕೊಳ್ಳುತ್ತಿದ್ದ ಆರೋಪ ಕೇಳಿ ಬಂದ ತಕ್ಷಣ ಸಂತ್ರಸ್ತರ ನೆರವಿಗೆ ಸಪ್ತಾಶ್ವ ಟಿವಿ ಮುಂದಾಗಿ ಸುದ್ದಿಯನ್ನ ಮಾಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ನ ಗಮನಕ್ಕೂ ಕೂಡ ತರುವ ಕೆಲಸವನ್ನ ನಾವು ಮಾಡಿದ್ವಿ. ಸುದ್ದಿ ಮಾಡಿ 24 ಗಂಟೆಗೂ ಮುನ್ನವೇ ಸಂತ್ರಸ್ತರಿಗೆ ನ್ಯಾಯ ದೊರೆತಿದೆ. ಇದು ನಮ್ಮ ಚಾನೆಲ್ನ ಅತಿ ದೊಡ್ಡ ಇಂಪ್ಯಾಕ್ಟ್. ಇನ್ನು ಸುದ್ದಿಯ ಆಳ ಏನು ಅಂತ ತಿಳಿಯೋದಾದ್ರೆ, ನಾನಾ ಜಿಲ್ಲೆಗಳಿಂದ ಹಾಗೂ ಇತರೆ ರಾಜ್ಯಗಳಿಂದ ಬಡ ಜನರನ್ನ ಕರೆತಂದು ಅವರಿಗೆ ಕೆಲಸದ ಭರವಸೆ ನೀಡಿ ಬಳಿಕ ಅಕ್ರಮವಾಗಿ ಬಂಧಿಸಿ ದುಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಜೀತದಾಳ ಹಾಗೆ ನೋಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಕಾರ್ಮಿಕರಲ್ಲಿ ಒಬ್ಬ ಬಾಲ ಕಾರ್ಮಿಕ ಹಾಗೂ ಒಬ್ಬ ಅಂಗವಿಕಲರು ಕೂಡ ಇದ್ದಾರೆ ಎಂಬುದು ಇನ್ನಷ್ಟು ಆಘಾತಕಾರಿ ಸಂಗತಿಯಾಗಿತ್ತು. ಇವರಿಗೆ ದಿನಕ್ಕೆ ಕೇವಲ 2 ಹೊತ್ತು ಮಾತ್ರ ಊಟವನ್ನ ನೀಡಲಾಗುತ್ತಿತ್ತು ಎಂದು ಕಾರ್ಮಿಕರು ಹೇಳಿಕೊಂಡಿದ್ರು. ಕೂಲಿ ಹಣ ಕೇಳಿದರೆ ದೊಣ್ಣೆಯಿಂದ ಹೊಡೆಯುತ್ತಿದ್ದರಂತೆ. ಮೊಬೈಲ್ ಫೋನ್ಗಳನ್ನ ಕಿತ್ತುಕೊಂಡು ಯಾರೊಂದಿಗೂ ಕೂಡ ಸಂಪರ್ಕಿಸದಂತೆ ತಡೆಯಲಾಗುತ್ತಿತ್ತು ಎಂದು ಆರೋಪ ಕೇಳಿ ಬಂದಿತ್ತು. ಇದಷ್ಟೇ ಅಲ್ಲ, ತಿಂಗಳಿಗೆ ಒಮ್ಮೆ ಮಾತ್ರ ಸ್ನಾನ ಮಾಡಲು ಅವಕಾಶ ನೀಡಲಾಗುತ್ತಿತ್ತಂತೆ. ಚಪ್ಪಲಿಗಳನ್ನ ಕಿತ್ತುಕೊಂಡು ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಲಾಗುತ್ತಿತ್ತು ಎಂಬ ಸಂಗತಿ ಕೇಳಿ ನಿಜಕ್ಕೂ ನಮಗೆ ಬೆಚ್ಚಿ ಬೀಳುವಂತಾಗಿತ್ತು. ನಮ್ಮನ್ನ ರಕ್ಷಿಸಿ ಎಂದು ಕಾರ್ಮಿಕರು ಅಳಲು ತೋಡಿಕೊಂಡಿದ್ರು. ಸ್ಥಳೀಯ ತಾವರೆಹಳ್ಳಿ ಗ್ರಾಮದ ಯುವಕರು ಧೈರ್ಯ ತೋರಿಸಿ ಈ ಕಾರ್ಮಿಕರನ್ನ ರಕ್ಷಿಸಿ ವಿಡಿಯೋ ಮಾಡಿ ಜಾವಗಲ್ ಪೊಲೀಸ್ ಠಾಣೆಗೆ ಕೂಡ ಕರೆತಂದಿದ್ರು. ನಮಗೆ ಸಿಕ್ಕ ಆ ವಿಡಿಯೋ ಮೂಲಕ ಸತ್ಯ ತಿಳಿದ ನಾವು ನೊಂದ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಸುದ್ದಿ ಬಿತ್ತರಿಸಿದ್ವಿ. ಈ ಪ್ರಕರಣದಲ್ಲಿ ಮೇಸ್ತ್ರಿ ಆನಂದ, ಯೋಗೀಶ್, ಶಶಿಕುಮಾರ್ ಸೇರಿದಂತೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ವಿ. ಈಗ ನಮ್ಮ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ನಿಂದ ಮಾಲೀಕರು ಕಾರ್ಮಿಕರ ಬಾಕಿ ಹಣವನ್ನ ಅವರಿಗೆ ನೀಡಿ ಕಾರ್ಮಿಕರಿಗೆ ಇನ್ನು ಮುಂದೆ ಕಿರುಕುಳ ನೀಡುವುದಿಲ್ಲ ಎನ್ನುವ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆ ನೊಂದ ಜೀವಗಳಿಗೆ ಸಪ್ತಾಶ್ವ ಟಿವಿ ಆಶ್ರಯವಾಗಿದೆ. ದುಡ್ಡು ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾ ಇದೀವಿ. ಕೊಟ್ಟಿದ್ದೇನಪ್ಪ? ಕ್ಲಿಯರ್ ಮಾಡಿ ಕಳಿಸ್ತಾ ಇದೀವಿ.